Hi students, welcome back to Learn Today YouTube ಚಾನಲ್. ಸ್ಟೂಡೆಂಟ್ಸ್, ನಾವು ನಮ್ಮ ಈ ಯೂಟ್ಯೂಬ್ ಚಾನಲ್ನಲ್ಲಿ ಹೊಸದಾಗಿ ಕನ್ನಡ ವ್ಯಾಕರಣದ ಬಗ್ಗೆ ತಿಳ್ಕೊಳ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಸಿಂಪಲ್ ಆಗಿ ಅರ್ಥ ಆಗಬೇಕು, ಆಡು ಮಾತಿನಲ್ಲೇ ಅವರು ವ್ಯಾಕರಣವನ್ನ ಚೆನ್ನಾಗಿ ತಿಳ್ಕೋಬೇಕು ಅನ್ನುವಂಥ ಉದ್ದೇಶದಿಂದ ಈ ಚಾನಲ್ ಅಲ್ಲಿ ನಾವು ವ್ಯಾಕರಣದ ವಿಡಿಯೋಗಳನ್ನ ಮಾಡ್ತಾ ಇದ್ದೇವೆ. ಓಕೆ, ನಾವು ಇಲ್ಲಿ ವ್ಯಾಕರಣವನ್ನ ತುಂಬಾ ಸಿಂಪಲ್ ಆಗಿ ಮಕ್ಕಳಿಗೆ ಈಸಿಯಾಗಿ ಅರ್ಥ ಆಗುವಂತ ರೀತಿಯಲ್ಲಿ ವಿವರಿಸ್ತಾ ಇದ್ದೇವೆ. ಓಕೆ, ನಾವು ಒಂದ್ಸಾರಿ ನಮ್ಮ ಭಾಷೆಯಲ್ಲಿ, ನಮ್ಮ ಸಿಂಪಲ್ ಆದಂತಹ ಆಡು ಭಾಷೆಯಲ್ಲಿ ವ್ಯಾಕರಣವನ್ನ ಕಲ್ತ್ಕೊಂಡ್ರೆ ಅದನ್ನ ನಾವು ಎಂದಿಗೂ ಮರೆಯೋದಕ್ಕೆ ಆಗೋದಿಲ್ಲ ಅಲ್ವಾ. ಆದ್ರಿಂದ ನೀವು ಚೆನ್ನಾಗಿ ವ್ಯಾಕರಣವನ್ನ ತಿಳ್ಕೋಬೇಕು ಅನ್ನುವಂತ ಒಂದೇ ಒಂದು ಉದ್ದೇಶದಿಂದ ನಾವು ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೇವೆ. ಓಕೆ ಮಕ್ಕಳೇ, ನಿಮ್ಗೆ ನಮ್ಮ ಈ ಯೂಟ್ಯೂಬ್ ಚಾನಲ್ ನಲ್ಲಿರುವಂತಹ ವಿಡಿಯೋಗಳು ಇಷ್ಟವಾಗಿದ್ರೆ ನೀವು ನಮ್ಮ ವಿಡಿಯೋಗಳಿಗೆ ಲೈಕ್ ಅನ್ನ ಕೊಡೋದ್ರಿಂದ ನಾವು ಇದೇ ರೀತಿಯಾದಂತಹ ಅನೇಕ ವಿಡಿಯೋಗಳನ್ನ ನಿಮಗೆ ಸಿಂಪಲ್ ಆಗಿ ಅರ್ಥ ಮಾಡುವಂತಹ ರೀತಿಯಲ್ಲಿ ಮಾಡೋದಕ್ಕೆ ಟ್ರೈ ಮಾಡ್ತೇವೆ. ಓಕೆ, ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಈ ಯೂಟ್ಯೂಬ್ ಚಾನಲ್ ಅನ್ನ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಓಕೆ, ನಾವು ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ವರ್ಣಮಾಲೆ ಬಗ್ಗೆ ತಿಳ್ಕೊಂಡಿದ್ದೀವಿ, ಗುಣಿತಾಕ್ಷರಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಅಲ್ವಾ. ಈ ದಿನ ನಾವು ಸಂಯುಕ್ತ ಅಕ್ಷರಗಳ ಬಗ್ಗೆ ತಿಳ್ಕೊಳ್ಳೋಣ. ಸಂಯುಕ್ತ ಅಕ್ಷರಗಳು ಅಂದ್ರೆ ಏನು? ಸಿಂಪಲ್ ಆಗಿ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ಒತ್ತಕ್ಷರಗಳು. ಓಕೆ, ಒತ್ತಕ್ಷರಗಳು. ಈ ಒತ್ತಕ್ಷರಗಳನ್ನ ನಾವು ಸಂಯುಕ್ತಾಕ್ಷರಗಳು ಅಂತ ಹೇಳಿ ಹೇಳ್ತೀವಿ. ಏನು ಸಂಯುಕ್ತಾಕ್ಷರ? ನಮ್ಗೆ ಈ ಪದ ಸಂಯುಕ್ತ ಅನ್ನೋದೇ ನಮ್ಗೆ ತಿಳಿಸ್ತಾ ಇದೆ. ಯಾವ್ದಾದ್ರೂ ಒಂದು ವ್ಯಂಜನಕ್ಕೆ, ಓಕೆ, ಯಾವ್ದಾದ್ರೂ ಒಂದು ವ್ಯಂಜನಕ್ಕೆ ಮತ್ತೊಂದು ವ್ಯಂಜನವನ್ನ ಸೇರಿಸಿದ್ರೆ ಅಂದ್ರೆ ಸಂಯುಕ್ತ ಅಂತ ಹೇಳಿ ಹೇಳಿದ್ರೆ ಏನು? ಹೆಚ್ಚಾಗಿ ಸೇರಿಸೋದು. ಓಕೆನಾ? ಹೆಚ್ಚಾಗಿ ಸೇರಿಸೋದನ್ನ ನಾವು ಸಿಂಪಲ್ ಆಗಿ ಸಂಯುಕ್ತ ಅಂತ ಹೇಳಿ ಕರಿತೀವಿ. ಓಕೆ, ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, ಒಂದು ವ್ಯಂಜನ ಇರುತ್ತೆ, ಆ ಒಂದು ವ್ಯಂಜನಕ್ಕೆ, ಈ ಒಂದು ವ್ಯಂಜನಕ್ಕೆ ಮತ್ತೊಂದು ವ್ಯಂಜನವನ್ನ ಸೇರಿಸ್ತಾ ಇದ್ದೀವಿ. ಆಯ್ತಾ? ಎಕ್ಸಾಂಪಲ್ ನೋಡಿ, ನಾ ನು ಎನ್ನುವಂತ ಒಂದು ವ್ಯಂಜನ, ಇದಕ್ಕೆ ಮತ್ತೊಮ್ಮೆ ನಾನು ನು ಎನ್ನುವಂತ ವ್ಯಂಜನವನ್ನ ಸೇರಿಸ್ತಾ ಇದ್ದೀನಿ. ಏನ್ ಬರುತ್ತೆ ನಮ್ಗಿಲ್ಲಿ? ಸಂಯುಕ್ತ ಅಕ್ಷರ ಆಗುತ್ತೆ. ಓಕೆ, ನ ಅಂತ ಹೇಳಿ ಆಗುತ್ತೆ. ಇದನ್ನೇ ನಾವು ಒತ್ತಕ್ಷರ. ಒತ್ತು ಅಂದ್ರೆ ಏನು? ಕೆಳಗಡೆ ಬರೆಯುವಂತ ಅಕ್ಷರ. ಸಿಂಪಲ್ ಆಗಿ ಹೇಳುದು. ಓಕೆ, ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಏನು? ಒತ್ತಕ್ಷರ. ಒತ್ತು ಒತ್ತು ಅಂದ್ರೆ ಏನು? ಕೆಳಗಡೆ ಅದಕ್ಕೆ ಬರೆಯೋದನ್ನ ನಾವು ಒತ್ತಕ್ಷರ ಅಂತ ಹೇಳಿ ಹೇಳ್ತೀವಿ. ಈಗ ಕೆಲವು ಪದಗಳನ್ನ ನೋಡ್ತಾ ಇರ್ತೀವಿ. ಅಮ್ಮ. ಓಕೆ, ಈ ಅಮ್ಮ ಎನ್ನುವಂಥದ್ರೇನು? ಇಲ್ಲಿ ಮೇಲ್ಗಡೆ ಬರಿತೀವಿ, ಇದನ್ನ ಮಾ ಎನ್ನುವಂಥದ್ದನ್ನ ಕೆಳಗಡೆ ಬರೀತೇವೆ. ಅಂದ್ರೆ ಏನು? ಒತ್ತಿದು. ಇದೇನು? ಒತ್ತು. ಓಕೆ, ಅದನ್ನ ನಾವು ಒತ್ತಕ್ಷರ ಅಂತ ಹೇಳಿ ಕರೆಯೋದಕ್ಕೆ ಶುರು ಮಾಡಿದ್ದೀವಿ. ಸಂಯುಕ್ತಾಕ್ಷರ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ವ್ಯಂಜನಕ್ಕೆ ಮತ್ತೊಂದು ವ್ಯಂಜನವನ್ನ ಸೇರಿಸೋದನ್ನ ಸಂಯುಕ್ತಾಕ್ಷರ. ಅಲ್ಲಿ ಏನಾಯ್ತು? ಒಂದಿದ್ದ ಜಾಗದಲ್ಲಿ ಹೆಚ್ಚಾಯ್ತು. ಈಗ ಇಲ್ಲಿ ಒಂದು ಪೆನ್ ಇದೆ, ಇಲ್ಲಿ ಮತ್ತೊಂದು ಪೆನ್ ಅನ್ನ ಸೇರಿಸಿದ್ರೆ ಏನಾಯ್ತು? ಇಲ್ಲಿ ಸಂಯುಕ್ತ ಆಯ್ತು ಅಲ್ವಾ, ಜಾಸ್ತಿ ಆಯ್ತು. ಇದನ್ನೇ ನಾವೇನಂತೀವಿ? ಸಂಯುಕ್ತಾಕ್ಷರ ಅಂತ ಹೇಳಿ ಹೇಳ್ತೀವಿ, ಇಲ್ಲ ಒತ್ತಕ್ಷರ ಅಂತ ಹೇಳಿ ಹೇಳ್ತೀವಿ. ಆಯ್ತಾ? ಸಂಯುಕ್ತಾಕ್ಷರಕ್ಕೆ ಡೆಫಿನೇಷನ್ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ವ್ಯಂಜನಕ್ಕೆ ವ್ಯಂಜನವನ್ನ ಸೇರಿಸಿ ಅದನ್ನ ಸ್ವರದ ಸಹಾಯದಿಂದ, ಓಕೆ, ಇದನ್ನ ಓದೋದಕ್ಕೆ ನಮ್ಗೆ ಸ್ವರ ಅನ್ನೋದು ಇರ್ಬೇಕು ಮೈನ್ ಆಗಿ ಅಲ್ವಾ. ಇಲ್ಲಿ ನ ಪ್ಲಸ್ ನು ಅಂದ್ರೆ ನಾ ಅಂತ ಹೇಳಿದ್ವಿ. ಇದಕ್ಕಿಂತ ಮುಂಚೆ ಇಲ್ಲಿ ನಮ್ಗೆ ಏನಿರ್ಬೇಕು? ಆ ಎನ್ನುವಂತ ಸ್ವರ ಇದ್ರೇನೆ ನಾವಿಲ್ಲಿ ಇದನ್ನ ಓದೋದಕ್ಕಾಗೋದು ಅಲ್ವಾ. ವ್ಯಂಜನಕ್ಕೆ ವ್ಯಂಜನವನ್ನ ಸೇರಿಸಿ ಸ್ವರದ ಸಹಾಯದಿಂದ ಉಚ್ಚರಿಸಲಾಗುವಂತಹ ಅಕ್ಷರಗಳನ್ನ ಸಂಯುಕ್ತ ಅಕ್ಷರಗಳು, ಇಲ್ಲ ಒತ್ತಕ್ಷರಗಳು ಅಂತ ಹೇಳಿ ಕರಿತೀವಿ. ಇದು ಸಂಯುಕ್ತ ಅಕ್ಷರಗಳಿಗೆ ಇರುವಂತಹ ಡೆಫಿನೇಷನ್. ಓಕೆ, ನಾವು ಈ ಸಂಯುಕ್ತ ಅಕ್ಷರಗಳನ್ನ ಎರಡು ವಿಧವಾಗಿ ವಿಂಗಡಿಸಿದ್ದೀವಿ. ಓಕೆ, ಸಂಯುಕ್ತ ಅಕ್ಷರಗಳನ್ನ ಎರಡು ವಿಧಗಳಾಗಿ ವಿಂಗಡಿಸಿದ್ದೀವಿ. ಒಂದು ಸಜಾತಿಯ ಸಂಯುಕ್ತಾಕ್ಷರ, ಮತ್ತೊಂದು ವಿಜಾತಿಯ ಸಂಯುಕ್ತಾಕ್ಷರ. ಓಕೆ, ನಮ್ಗೆ ಈ ಪದಗಳು ಹೇಳ್ತಾ ಇದೆ ಸಜಾತಿ. ಸಜಾತಿ ಅಂದ್ರೆ ಏನು? ಒಂದೇ ಜಾತಿ. ವಿಜಾತಿ ಅಂದ್ರೆ ಏನು? ಬೇರೆ ಬೇರೆ ಜಾತಿ. ಓಕೆ, ಸಜಾತಿಯ ಸಂಯುಕ್ತಾಕ್ಷರ ಅಂದ್ರೆ ಒಂದೇ ಜಾತಿಯ ವ್ಯಂಜನಗಳು. ಓಕೆ, ಒಂದೇ ಜಾತಿಯ ವ್ಯಂಜನಗಳು. ವಿಜಾತಿ ಅಂತ ಹೇಳಿದ್ರೆ ಬೇರೆ ಬೇರೆ ಜಾತಿಯ ವ್ಯಂಜನಗಳು.
ಅದೇಗೆ ಅಂತ ಹೇಳಿ ನೋಡೋಣ. ಇಲ್ಲಿ ನೋಡಿ, ಸಜಾತಿ ಅಂತ ಹೇಳಿ ಹೇಳಿದ್ವಲ್ಲ, ಈಗ ನಾವು ಫಸ್ಟ್ ಹೇಳ್ಕೊಂಡು ನಾಗೆ ನಾವೊತ್ತು. ಓಕೆ, ನಾಗೆ ನಾವೊತ್ತನ್ನ ಬರೆಯೋದು ಹೇಗೆ? ನು ಪ್ಲಸ್ ನು ಪ್ಲಸ್ ಆ. ಓಕೆ, ಇಲ್ಲೇನಾಯ್ತು? ನಾ ಎನ್ನುವಂತಹ ವ್ಯಂಜನಕ್ಕೆ ಮತ್ತೆ ನಾವು ನಾ ಎನ್ನುವಂತ ವ್ಯಂಜನವನ್ನ ಸೇರಿಸಿದೀವಿ. ಓಕೆ, ನ ಆಯ್ತು. ಓಕೆ, ಇದಕ್ಕೆ ಒಂದು ಪದ ಬರೀರಿ, ನ ಅನ್ನ. ಓಕೆ, ನೆಕ್ಸ್ಟ್ ಅಮ್ಮ. ನೋಡಿ, ಅಮ್ಮ ಎನ್ನುವಂತ ಪದದಲ್ಲಿ ಮಾಗೆ ಮಾವುತನ್ನೇ ಬರ್ತಿದ್ದಾರೆ. ಓಕೆ, ಹೇಗೆ ಅಂತ ತೋರಿಸ್ತೀನಿ ನೋಡಿ. ಮು ಪ್ಲಸ್ ಮು ಪ್ಲಸ್ ಆ, ಏನಾಯ್ತು? ಮಾ ಆಯ್ತು. ಓಕೆ, ಏನಾಯ್ತು? ಮಾ ಆಯ್ತು. ಏನಾಯ್ತು ಇಲ್ಲಿ? ಒಂದೇ ಜಾತಿಯ ವ್ಯಂಜನಗಳು. ಇದೇ ರೀತಿ ಒಂದೇ ಜಾತಿಯ ವ್ಯಂಜನಗಳನ್ನ ಸೇರಿಸಿ ಬರೆಯೋದನ್ನ ಸಜಾತಿಯ ವ್ಯಂಜನಾಕ್ಷರ ಅಂತ ಹೇಳಿ ಹೇಳ್ತಾರೆ. ಆಯ್ತಾ? ವಿಜಾತಿಯ ವ್ಯಂಜನಾಕ್ಷರ. ವಿಜಾತಿಯ ವ್ಯಂಜನಾಕ್ಷರ ಅಂತ ಹೇಳಿ ಹೇಳಿದ್ರೆ ಬೇರೆ ಬೇರೆ ಜಾತಿಯ, ಇಲ್ಲಿ ಮಾಗೆ ನಾವು ಮಾವತ್ತನ್ನೇ ಕೊಟ್ಟಿದ್ದೀವಿ, ನಾಗೆ ನಾವತ್ತನ್ನೇ ಬರ್ತಿದ್ದೀವಿ. ಆ ರೀತಿ ಇಲ್ದಲೆ ಓಕೆ, ಬೇರೆ ಜಾತಿಯ ವ್ಯಂಜನಗಳು ಸೇರಿದ್ರೆ ಅದನ್ನ ನಾವು ವಿಜಾತಿಯ ವ್ಯಂಜನಾಕ್ಷರಗಳು ಅಂತ ಹೇಳಿ ಹೇಳ್ತೀವಿ. ಎಕ್ಸಾಂಪಲ್ ನೋಡಿ, ಭಕ್ತ. ಓಕೆ, ಭಕ್ತ ಇಲ್ಲೇನಾಗಿದೆ? ಕಾಗೆ, ಈ ಕಾಗೆ ತಾವೊತ್ತು, ತಾ ಎನ್ನುವಂತ ವ್ಯಂಜನ ಅನ್ನೋದು ಸೇರಿದೆ. ಕಾಗೆ ತಾ ವ್ಯಂಜನ ಸೇರಿದೆ. ಹೇಗೆ ಬರೆಯೋದು ಅದನ್ನ? ಕು ಪ್ಲಸ್ ತು ಪ್ಲಸ್ ಆ, ಭಕ್ತ ಅಲ್ವಾ? ಈ ರೀತಿಯಾಗಿ ಬರೆಯುವುದು. ಇದನ್ನ ನಾವು ವಿಜಾತಿಯ ವ್ಯಂಜನಾಕ್ಷರಗಳು ಅಂತ ಹೇಳಿ ಕರಿತೇವೆ. ಅರ್ಥ ಆಗ್ತಾ ಇದೆಯಾ? ಈ ವಿಜಾತಿಯ ವ್ಯಂಜನಾಕ್ಷರಗಳಲ್ಲಿ ಕೇವಲ ಎರಡು ವ್ಯಂಜನಾಕ್ಷರಗಳನ್ನ ಸೇರಿಸೋದಿಲ್ಲ, ಎರಡಕ್ಕಿಂತ ಹೆಚ್ಚು ವ್ಯಂಜನಗಳನ್ನ ಕೂಡ ಸೇರಿಸಿ ಬರಿತೀವಿ. ಇದನ್ನ ವಿಜಾತಿಯ ಸಂಯುಕ್ತಾಕ್ಷರಗಳು ಅಂತ ಹೇಳಿ ಕರಿತೀವಿ. ಓಕೆ, ಇಲ್ಲಿ ಕಾ ಮಾತ್ರನೇ ಇರೋದಿಲ್ಲ. ಈಗ ಕಾ 3. ಓಕೆ, ವಸ್ತ್ರ ಸ್ತ್ರ. ಏನಾಗಿದೆ ಇಲ್ಲಿ? ತಾ ಸಾ ಎನ್ನುವಂತ ವ್ಯಂಜನಕ್ಕೆ ಸಾಗೆ ತಾ ವ್ಯಂಜನ ಇದೆ. ಓಕೆ, ರಾ ವ್ಯಂಜನ ಇದೆ. ಇಲ್ಲಿ ಕೂಡ ಸಾ ವ್ಯಂಜನಕ್ಕೆ ತಾ ವ್ಯಂಜನ ಇದೆ, ಹಾಗೆ ರಾ ವ್ಯಂಜನ ಇದೆ. ಓಕೆ, ಏನಾಯ್ತು ಇಲ್ಲಿ? ಕೇವಲ 2 ವ್ಯಂಜನಗಳಿಲ್ಲ, ಏನಾಗ್ತಾ ಇದೆ? 2ಕ್ಕಿಂತ 3 ವ್ಯಂಜನಗಳು ಸೇರಿ ಸ್ವರದ ಸಹಾಯದಿಂದ ಉಚ್ಚರಿಸಲ್ಪಡ್ತಾ ಇದೆ. ಆದ್ರಿಂದ ಇದನ್ನ ವಿಜಾತಿಯ ವ್ಯಂಜನಾಕ್ಷರಗಳು ಅಂತ ಹೇಳಿ ಹೇಳ್ತೇವೆ. ಅರ್ಥ ಆಗ್ತಾ ಇದೆಯಾ? ಓಕೆ, ನಾನೀಗ ಕೆಲವಷ್ಟು ಎಕ್ಸಾಂಪಲ್ಗಳನ್ನ ಕೊಡ್ತೀನಿ. ಅದನ್ನ ನೀವು ಹೇಗೆ ವ್ಯಂಜನಗಳನ್ನ ಬಿಡಿಸಿ ಬರಿತೀರಾ ಅನ್ನೋದನ್ನ ನೋಡೋಣ. ನಾನು ಇದೇ ವಿಡಿಯೋದ ಕೊನೆಯಲ್ಲಿ ಉತ್ತರವನ್ನ ಬರಿತೇನೆ. ಅದು ಯಾವ ಸಂಯುಕ್ತಾಕ್ಷರ, ಸಜಾತಿಯ ಸಂಯುಕ್ತಾಕ್ಷರನ ವಿಜಾತಿಯ ಸಂಯುಕ್ತಾಕ್ಷರ ಅನ್ನೋದನ್ನ ನೀವು ಕಂಡು ಹಿಡಿದು ಅದನ್ನ ಬಿಡಿಸಿ ಬರೆಯೋದು ಹೇಗೆ ಅಂತ ಹೇಳಿ ಬರೀಬೇಕು. ಆಯ್ತಾ? ಅಪ್ಪ, ಅಮ್ಮ, ಅನ್ನ, ಅಣ್ಣ, ಅಕ್ಕರ, ಅಕ್ಕ ಪಕ್ಕ, ರಕ್ಕಸ, ಅಕ್ಕ, ಅತ್ತೆ, ಕತ್ತೆ, ಹುಗ್ಗು, ಚಕ್ರ, ದಿವ್ಯ, ಆಜ್ಞೆ, ಸ್ನೇಹ, ವಿನ್ಯಾಸ, ಸನ್ಯಾಸಿ, ಸ್ತ್ರೀ, ವಸ್ತ್ರ, ಅಗ್ನಿ, ಪ್ರಾಣಿ, ಜನ್ನ,
ಕರ್ಣ, ಯಶಸ್ವಿ, ಸ್ಪರ್ಧೆ, ವೀಳ್ಯ, ಪ್ರಯೋಗ, ವ್ಯಕ್ತಿತ್ವ. ಓಕೆ, ಇದರಲ್ಲಿ ಒತ್ತಕ್ಷರಗಳು, ಸಂಯುಕ್ತಾಕ್ಷರಗಳು ಇದಾವೆ ಅಲ್ವಾ? ಇವೆಲ್ಲಿ ಸಜಾತಿಯ ಸಂಯುಕ್ತಾಕ್ಷರಗಳು ಯಾವ್ಯಾವ್ದು, ವಿಜಾತಿಯ ಸಂಯುಕ್ತಾಕ್ಷರಗಳು ಯಾವ್ಯಾವ್ದು ಅನ್ನೋದನ್ನ ಬರೀರಿ. ಹಾಗೆ ಸಂಯುಕ್ತಾಕ್ಷರಗಳನ್ನ ಹೇಗೆ ಬರಿತಾ ಇದೀವಿ, ಹೇಗೆ ಸಂಯುಕ್ತಾಕ್ಷರಗಳಾಗಿದ್ದಾವೆ ಅನ್ನೋದನ್ನ ಕೂಡ ನೀವು ಬರಿಬೇಕು. ಓಕೆ, ಬಿಡಿಸಿ ಬರಿಬೇಕು. ನಾನು ಇದಕ್ಕಿಂತ ಮುಂಚೆ ತಿಳಿಸಿದ್ನಲ್ಲ ಆ ರೀತಿಯಲ್ಲಿ. ಓಕೆ, ಅರ್ಥ ಆಗ್ತಾ ಇದೆಯಾ ಮಕ್ಕಳೇ? ನಾನು ಇದೇ ವಿಡಿಯೋದಲ್ಲಿ ನಾನು ನಿಮ್ಗೆ ಇದರ ಆನ್ಸರ್ ಅನ್ನ ಕೂಡ ಬರೆದು ತೋರಿಸ್ತೇನೆ. ಓಕೆ, ಸಂಯುಕ್ತಾಕ್ಷರಗಳು ಅಂದ್ರೆ ಏನು ಅರ್ಥ ಆಯ್ತಲ್ವಾ? ಸಂಯುಕ್ತಾಕ್ಷರಗಳು ಅಂತ ಹೇಳಿದ್ರೆ ಡೆಫಿನೇಷನ್ ಅನ್ನ ಏನೇ ಇರ್ತೀವಿ. ಸಂಯುಕ್ತಾಕ್ಷರಗಳು ಅಂತ ಹೇಳಿದ್ರೆ ಒಂದು ವ್ಯಂಜನಕ್ಕೆ ಮತ್ತೊಂದು ವ್ಯಂಜನವನ್ನ ಸೇರಿಸಿ ಅದನ್ನ ಸ್ವರದ ಸಹಾಯದಿಂದ ಉಚ್ಚರಿಸ್ತೀವಿ. ಅದನ್ನ ನಾವು ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೀವಿ. ಆಯ್ತಾ? ಸಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳಿದ್ರೆ ಒಂದೇ ಜಾತಿಯ ಎರಡು ವ್ಯಂಜನಗಳು ಸ್ವರದ ಸಹಾಯದಿಂದ ಒಂದಕ್ಕೊಂದು ಸೇರಿಸಿ ಉಚ್ಚರಿಸಿದ್ರೆ ನಾವು ಅದನ್ನ ಸಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳಿ ಹೇಳ್ತೀವಿ. ಇನ್ನು ವಿಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳಿದ್ರೆ ಬೇರೆ ಬೇರೆ ಜಾತಿಯ ಎರಡು ಅಥವಾ ಅದಕ್ಕಿಂತ ಹೆಚ್ಚು ವ್ಯಂಜನಗಳನ್ನ ಸೇರಿಸಿದ್ರೆ ಅದನ್ನ ನಾವು ವಿಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೀವಿ. ಆಯ್ತಾ? ಅರ್ಥ ಆಗ್ತಾ ಇದೆಯಾ? ಓಕೆ, ಈಗ ಆನ್ಸರ್ ಅನ್ನ ನೋಡೋಣ ಹೇಗ್ ಬರೆಯೋದು ಅಂತ ಹೇಳಿ. ಓಕೆ, ಇದು ಯಾವ ಅಪ್ಪ ಎನ್ನುವುದು ಯಾವ ಜಾತಿಯ ಸಂಯುಕ್ತಾಕ್ಷರ? ಇದು ಬಂದು ಸಜಾತಿಯ ಸಂಯುಕ್ತಾಕ್ಷರ. ಓಕೆ, ಈ ಸಜಾತಿಯ ಸಂಯುಕ್ತಾಕ್ಷರ. ಇದು ಅಪ್ಪವನ್ನ ಹೇಗೆ ಬಿಡಿಸಿ ಬರೆಯೋದು? ಆ. ಓಕೆ, ಆ ಪ್ಲಸ್ ಪು. ಓಕೆ, ಪು ಪ್ಲಸ್ ಪು ಪ್ಲಸ್ ಆ. ಓಕೆ, ಅಪ್ಪ. ಅಂದ್ರೆ ಆ ಸ್ವರ ಹಾಗೆ ಬರ್ಕೊಂಡಿದೀವಿ. ಪಾ ಅಂದ್ರೆ ಹೇಗೆ ಬರೆಯೋದು ಇದನ್ನ? ಪು ಪ್ಲಸ್ ಪು ಅನ್ನುವಂತಹ ವ್ಯಂಜನಗಳು ಸೇರಿ ಅದನ್ನ ನಾವು ಸ್ವರದ ಸಹಾಯದಿಂದ ಉಚ್ಚರಿಸ್ತಾ ಇದ್ದೀವಿ. ಆದ್ರಿಂದ ಇದನ್ನ ಸಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೀವಿ. ಆಯ್ತಾ? ಅರ್ಥ ಆಗ್ತಾ ಇದೆಯಾ? ಇದು ಅಮ್ಮ. ಇಲ್ಲಿ ಕೂಡ ಏನಾಗಿದೆ? ಮಾಗೆ ಮಾ ವ್ಯಂಜನವನ್ನೇ ಸೇರಿಸಿದ್ದಾರೆ. ಇದು ಕೂಡ ಸಜಾತಿ. ಸ ಅಂತ ಹೇಳಿದ್ರೆ ಸಜಾತಿ ವ್ಯಂಜನಾಕ್ಷರ ಅಂತ ಹೇಳಿ. ಆಯ್ತಾ? ಇದನ್ನ ಹೇಗೆ ಬಿಡಿಸಿ ಬರೆಯೋದು? ಆ ಪ್ಲಸ್ ಮು ವ್ಯಂಜನಕ್ಕೆ ಅಂದ್ರೆ ಮಾ ವ್ಯಂಜನಕ್ಕೆ ಮತ್ತೊಮ್ಮೆ ಮಾ ವ್ಯಂಜನವನ್ನ ಸೇರಿಸಿ ಅದನ್ನ ಸ್ವರದ ಸಹಾಯದಿಂದ ಉಚ್ಚರಿಸ್ತಾ ಇದ್ದಾರೆ. ಆದ್ರಿಂದ ಇದನ್ನ ನಾವು ಸಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೀವಿ. ಅಮ್ಮ. ಇದನ್ನ ಬಿಡಿಸಿ ಬರೆಯೋದು ಈ ರೀತಿಯಾಗಿ. ಏನಕ್ಕೆ ಈ ರೀತಿ ಸಣ್ಣ ಸಣ್ಣದನ್ನ ಕೂಡ ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಇಲ್ಲಿ ನೀಟಾಗಿ ಬಿಡಿಸಿ ಬರೆಯೋದನ್ನ ಕಲಿತ್ರೆ ನೀವು ಸಂಧಿ ಅನ್ನೋದನ್ನ ಕಲಿತ್ಕೊಳ್ತೀರಲ್ಲ, ಸಂಧಿ ಕ್ಲಾಸಸ್ಗಳು. ಆ ಸಂಧಿಯನ್ನ ಕಲ್ತ್ಕೊಳ್ಬೇಕಾದ್ರೆ ನಿಮ್ಗೆ ಈಸಿಯಾಗಿ ಹೇಗ್ ಬಿಡಿಸ್ಬೇಕು, ಅಕ್ಷರಗಳನ್ನ ನಾವು ಎಲ್ಲಿ ಬಿಡಿಸ್ಬೇಕು, ಆವಾಗ ಯಾವ ರೀತಿಯಾದಂತ ಅರ್ಥ ಅನ್ನೋದು ಕೇಳೋದಿಲ್ಲ ಅನ್ನೋದು ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಆದ್ರಿಂದ ನಾನು ಇಷ್ಟೊಂದು ಎಕ್ಸಾಂಪಲ್ಗಳಿಗೆ ಬರೆಸ್ತಾ ಇರೋದು. ಓಕೆನಾ? ನೀವು ಈ ರೀತಿ ಸಿಂಪಲ್ ಆಗಿ ಸ್ಟಾರ್ಟಿಂಗ್ ಇಂದಾನೆ ಪ್ರತಿಯೊಂದನ್ನ ತಪ್ಪಿಲ್ದಲೆ ಕಲಿತ್ರೆ ನಿಮ್ಗೆ ಫ್ಯೂಚರ್ ಅಲ್ಲಿ ಸಂಧಿಗಳನ್ನ ಕಲಿಬೇಕಾದ್ರೆ, ಸಮಾಸಗಳನ್ನ ಕಲಿಬೇಕಾದ್ರೆ ನಿಮ್ಗೆ ಈಸಿ ಆಗುತ್ತೆ ಅನ್ನೋದೊಂದೇ ಉದ್ದೇಶ. ಓಕೆನಾ? ಓಕೆ, ನೆಕ್ಸ್ಟ್ ಅನ್ನ. ನಾಗೆ ನಾ ವ್ಯಂಜನವನ್ನೇ ಸೇರಿಸಿದ್ದಾರೆ. ಇದು ಕೂಡ ಸಜಾತಿಯ ವ್ಯಂಜನ, ಸಜಾತಿಯ ಸಂಯುಕ್ತಾಕ್ಷರ. ಇದನ್ನ ಬಿಡಿಸಿ ಬರೆಯೋದು ಹೇಗೆ? ಆ ನ. ನಾಗೆ ನ ಪ್ಲಸ್ ನ ಪ್ಲಸ್ ಆ. ಓಕೆ, ಈ ರೀತಿಯಾಗಿ ಬರೆಯೋದು. ಓಕೆ, ನೆಕ್ಸ್ಟ್ ಅಣ್ಣ. ಇದು ಕೂಡ ಸಜಾತಿಯ ಸಂಯುಕ್ತಾಕ್ಷರ. ಇಲ್ಲಿ ಏನಾಗಿದೆ? ನ ಎನ್ನುವಂತ ವ್ಯಂಜನಕ್ಕೆ ನ ಎನ್ನುವಂತ ವ್ಯಂಜನವನ್ನೇ ಸೇರಿಸಿ ಸ್ವರದ ಸಹಾಯದಿಂದ ಉಚ್ಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆದ್ರಿಂದ ಇದು ಸಜಾತಿಯ ಸಂಯುಕ್ತಾಕ್ಷರ. ಓಕೆ, ಬರೆಯೋದೇಗೆ? ನಾ ಎನ್ನುವಂತ ವ್ಯಂಜನಕ್ಕೆ ನಾ ಎನ್ನುವಂತ ವ್ಯಂಜನವನ್ನ ಸೇರಿಸಿ ಸ್ವರದಿಂದ ಉಚ್ಚರಿಸ್ತಾ ಇದ್ದಾರೆ. ಓಕೆ, ಅಣ್ಣ. ಈ ರೀತಿಯಾಗಿ. ಓಕೆ, ನೀವು ಬರ್ದಿರೋದ್ರಲ್ಲಿ ಸರಿಯಾಗಿದ್ಯಾ ನೋಡ್ಕೊಳ್ಳಿ ಮಕ್ಕಳೇ. ಇದು ಕೂಡ ಸಜಾತಿಯ ಸಂಯುಕ್ತಾಕ್ಷರ. ಅಕ್ಕರ ಆ ಪ್ಲಸ್ ಕ ಪ್ಲಸ್ ಕ ಪ್ಲಸ್ ಆ. ಕ.
ರಾವನ್ನ ಹೇಗೆ ಬರೆಯೋದು? ರು ಪ್ಲಸ್ ಆ ರ. ಓಕೆ, ಈ ರೀತಿಯಾಗಿ ಅಕ್ಕಪಕ್ಕ. ಇದು ಕೂಡ ಸಜಾತಿಯ ಸಂಯುಕ್ತಾಕ್ಷರ. ಆ ಬರಿತಾ ಇದ್ದೀನಿ. ಕ ಪ್ಲಸ್ ಕು ಪ್ಲಸ್ ಆ ಅಕ್ಕ ಆಯ್ತು. ಓಕೆ, ಪಕ್ಕ. ಪ ಬರೆಯೋದು ಹೇಗೆ? ಕು ಪ್ಲಸ್ ಆ ಅಂದ್ರೆ ಪ. ಓಕೆ, ಇದು ಕಾಗೆ ಒತ್ತಕ್ಷರ, ಸಂಯುಕ್ತಾಕ್ಷರ. ಇದು ಪಾಗೆ. ಓಕೆ, ಅರ್ಥ ಆಗ್ತಾ ಇದೆಯಲ್ಲ? ಬಿಡಿಸಿ ಬರಿಬೇಕಾದ್ರೆ ಕನ್ಫ್ಯೂಸ್ ಆಗಬೇಡಿ. ಓಕೆ, ಪಾ ಆಯ್ತು. ಕಾ ಮತ್ತೆ ಬರಿಬೇಕು. ಇಲ್ಲಿ ಪ್ಲೇಸ್ ಇಲ್ಲ, ಆದ್ರೆ ಇಲ್ಲಿ ಬರಿತಾ ಇದ್ದೀನಿ. ಕು ಪ್ಲಸ್ ಆ ಕ. ಓಕೆ, ಅಕ್ಕ ಪಕ್ಕ ಈ ರೀತಿಯಾಗಿ ಬರಿಬೇಕು. ಮಿಸ್ ಮಾಡಿದ್ರೆ ನೋಡ್ಕೊಂಡು ಸರಿಯಾಗಿ ಬರ್ಕೊಳ್ಳಿ. ಓಕೆ, ಈ ರೀತಿಯಾಗಿ. ನೆಕ್ಸ್ಟ್ ರಕ್ಕಸ. ಇದು ಕೂಡ ಕಾ ವ್ಯಂಜನಕ್ಕೆ ಕಾ ವ್ಯಂಜನವನ್ನೇ ಸೇರಿಸಿರೋದ್ರಿಂದ ಇದು ಕೂಡ ಸಜಾತಿಯ ವ್ಯಂಜನಾಕ್ಷರ. ಓಕೆ, ರಕ್ಕಸ ಹೇಗೆ ಬರೆಯೋದು? ರು ಪ್ಲಸ್ ಆ ರ. ಓಕೆ, ಇದು ರ. ಕ ಕು ಪ್ಲಸ್ ಆ ಕ. ಸಾಗೆ ಪ್ಲೇಸ್ ಇಲ್ಲ, ಇಲ್ಲಿ ಕೆಳಗಡೆ ಬರೀತಾ ಇದ್ದೀನಿ. ಸು ಪ್ಲಸ್ ಆ ಸ. ಓಕೆ, ರು ಪ್ಲಸ್ ಆ ಅಂದ್ರೆ ರ, ಕು ಪ್ಲಸ್ ಕ ಅಂದ್ರೆ ಖ, ಸು ಪ್ಲಸ್ ಆ ಅಂದ್ರೆ ಸ. ಓಕೆ, ಅರ್ಥ ಆಗ್ತಾ ಇದೆಯಾ? ಇದಿಷ್ಟು ಕೂಡ ಅಮ್ಮ, ಅಪ್ಪ, ಅನ್ನ, ಅಣ್ಣ, ಅಕ್ಕರ, ಅಕ್ಕಪಕ್ಕ, ರಕ್ಕಸ ಇವೆಲ್ಲ ಕೂಡ ಸಜಾತಿಯ ವ್ಯಂಜನಾಕ್ಷರಗಳು. ಓಕೆ, ನೀಟಾಗಿ ಬರ್ಕೊಳ್ಳಿ ಮಕ್ಕಳೇ. ಏನಾದರೂ ಡೌಟ್ ಇದ್ರೆ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ಆನ್ಸರ್ ಅನ್ನ ಮಾಡ್ತೇನೆ. ಓಕೆ, ಅಕ್ಕ. ಓಕೆ, ಇದು ಕೂಡ ಸಜಾತಿಯ ಸಂಯುಕ್ತಾಕ್ಷರ. ಓಕೆ, ಆ ಪ್ಲಸ್ ಕ. ಕು ಪ್ಲಸ್ ಆ. ಓಕೆ, ಕ ಎನ್ನುವಂತ ವ್ಯಂಜನಕ್ಕೆ ಮತ್ತೆ ಕ ಎನ್ನುವಂತ ವ್ಯಂಜನವನ್ನು ಸೇರಿಸಿ ಸ್ವರದಿಂದ ಉಚ್ಚಾರಣೆ ಮಾಡ್ತಿರೋದ್ರಿಂದ ಇದು ಸಜಾತಿಯ ಸಂಯುಕ್ತಾಕ್ಷರ. ಅತ್ತೆ. ಇದು ಕೂಡ ಸಜಾತಿಯ ಸಂಯುಕ್ತಾಕ್ಷರ. ಆ ಹೇಗೆ ಬರೆಯೋದು? ತು ಪ್ಲಸ್ ಎ. ಯಾವ ಸ್ವರ ಇದೆ ಇಲ್ಲಿ? ಎ ಸ್ವರ. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ಆವಾಗಿಂದ ನಾವೆಲ್ಲ ಆ ಸ್ವರದಿಂದ ಬರುವಂತ ಅಕ್ಷರಗಳನ್ನೇ ಬರ್ದಿದ್ದೀವಿ. ಓಕೆನಾ? ಇದು ಎ ಸ್ವರದಿಂದ ಬಂದಂತಹ ಅಕ್ಷರ ಇದು. ಓಕೆ, ಇಲ್ಲೇನಾಗಿದೆ ನೋಡಿ, ಸಜಾತಿಯ ಸಂಯುಕ್ತಾಕ್ಷರ ಇದು ಕೂಡ. ಓಕೆ, ಆ ಸ್ವರ ಬರ್ದಿದ್ದೀವಿ. ಥೆ ಅಂದ್ರೆ ಏನಿಲ್ಲಿ? ಥ ಎನ್ನುವಂತಹ ವ್ಯಂಜನಕ್ಕೆ ಥ ಎನ್ನುವಂತ ವ್ಯಂಜನವನ್ನ ಸೇರಿಸಿದ್ದಾರೆ. ಸ್ವರದ ಸಹಾಯದಿಂದ ಉಚ್ಚರಿಸ್ತಾ ಇದ್ದಾರೆ. ಯಾವ ಸ್ವರ ಇಲ್ಲಿ? ಆ ಸ್ವರ ಅಲ್ಲ, ಎ ಸ್ವರ. ಓಕೆ, ಅತ್ತೆ. ಓಕೆ, ಎ ಸ್ವರದಿಂದ ಉಚ್ಚರಿಸ್ತಾ ಇರೋದು. ನೆಕ್ಸ್ಟ್ ಕತ್ತೆ. ಇದು ಕೂಡ ಸಜಾತಿಯ ಸಂಯುಕ್ತಾಕ್ಷರ. ಕ. ಕನೇ ಬರೆಯೋದು? ಕ ಪ್ಲಸ್ ಆ ಕ. ಓಕೆ, ಟೆ. ತು ಪ್ಲಸ್ ಎ. ಓಕೆ, ಏನಾಗಿದೆ ಇಲ್ಲಿ? ತಾ ಎನ್ನುವಂತಹ ವ್ಯಂಜನಕ್ಕೆ ಮತ್ತೆ ತಾ ವ್ಯಂಜನವನ್ನ ಸೇರಿಸಿ ಎ ಸ್ವರದಿಂದ ಉಚ್ಚರಿಸ್ತಿರೋದ್ರಿಂದ ಇದು ಸಜಾತಿಯ ಸಂಯುಕ್ತಾಕ್ಷರ. ಓಕೆನಾ? ನೆಕ್ಸ್ಟ್ ಹುಗ್ಗು. ಓಕೆ, ಹೂ ಹೇಗೆ ಬರೆಯೋದು? ಇದು ಕೂಡ ಸಜಾತಿಯ ಸಂಯುಕ್ತಾಕ್ಷರ. ಹೂ ಅಂದ್ರೆ ಏನು? ಹ ಎನ್ನುವಂತಹ ಅಕ್ಷರಕ್ಕೆ ಪ್ಲಸ್ ಹೂ. ಓಕೆ, ಹೂ ಸ್ವರ ಸೇರಿ ಹೂ ಆಯ್ತು. ಇದು ಹೂ, ಇದು ಹೂ. ಓಕೆನಾ? ಗು ಹೇಗೆ ಬರೆಯೋದು? ಗು ಪ್ಲಸ್ ಹೂ. ಓಕೆ, ಗು. ಓಕೆ, ಅರ್ಥ ಆಗ್ತಾ ಇದೆಯಾ? ಇದು ಹೂ, ಇದು ಗು. ಏನಾಗ್ತಾ ಇದೆ ಇಲ್ಲಿ? ಇದು ಕೂಡ ಸಜಾತಿಯ ಸಂಯುಕ್ತಾಕ್ಷರ. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಚಕ್ರ. ಇದು ಯಾವ ಸಂಯುಕ್ತಾಕ್ಷರ? ಇದು ವಿಜಾತಿಯ ಸಂಯುಕ್ತಾಕ್ಷರ. ಇಲ್ಲಿ ಕಾ ವ್ಯಂಜನಕ್ಕೆ ರಾ ವ್ಯಂಜನವನ್ನ ಕೊಟ್ಟಿದ್ದಾರೆ. ಹೇಗೆ ಅನ್ನೋದನ್ನ ನೋಡೋಣ. ಚ ಹೇಗೆ ಬರೆಯೋದು? ಚು ಪ್ಲಸ್ ಆ ಅಂದ್ರೆ ಚ. ಕ್ರ. ಕು ಪ್ಲಸ್ ರು ಪ್ಲಸ್ ಆ. ಓಕೆ, ಅರ್ಥ ಆಗ್ತಾ ಇದೆಯಾ? ಇಲ್ಲೇನಾಗಿದೆ? ರಾ ವ್ಯಂಜನ ಕಾ ವ್ಯಂಜನಕ್ಕೆ ರಾ ವ್ಯಂಜನವನ್ನ
ಸೇರಿಸಿರೋದ್ರಿಂದ ಇದು ವಿಜಾತಿಯ ಸಂಯುಕ್ತಾಕ್ಷರ. ಓಕೆ, ನೆಕ್ಸ್ಟ್ ದಿವ್ಯ. ಇದು ಕೂಡ ವಿಜಾತಿಯ ಸಂಯುಕ್ತಾಕ್ಷರ. ಓಕೆ, ಬಾಗೆ ಯಾ ವ್ಯಂಜನವನ್ನ ಸೇರಿಸಿದ್ದಾರೆ. ಬರೆಯೋಣ ಫಸ್ಟು. ದಿ ಅನ್ನ ಹೇಗೆ ಬರೆಯೋದು? ದು ಪ್ಲಸ್ ಇ ದಿ. ಓಕೆ, ದು ಪ್ಲಸ್ ಇ ದಿ ಹೇಗಾಯ್ತಿದು? ಹೂ ಪ್ಲಸ್ ಹೂ ಹೇಗಾಯ್ತು ಅಂದ್ರೆ, ನೀವು ಪ್ರೀವಿಯಸ್ ಕ್ಲಾಸ್ನಲ್ಲಿ ಗುಣಿತಾಕ್ಷರಗಳನ್ನ ಕಲ್ತಿದ್ರೆ ನಿಮ್ಗೆ ಇದು ಹೇಗಾಯ್ತು ಅಂತ ಹೇಳಿ ಅರ್ಥ ಆಗುತ್ತೆ. ಗುಣಿತಾಕ್ಷರಗಳು ಕ್ಲಾಸನ್ನ ಯಾರಾದ್ರೂ ನೋಡಿಲ್ಲ ಅಂತ ಹೇಳಿದ್ರೆ ಈಗಲೇ ನೋಡಿ, ನಿಮ್ಗೆ ಗುಣಿತಾಕ್ಷರಗಳ ಬಗ್ಗೆ ತಿಳಿಯುತ್ತೆ. ಓಕೆನಾ? ಅದನ್ನ ಕೂಡ ಸಿಂಪಲ್ ಆಗಿ ಹೇಳ್ಕೊಡೋದಕ್ಕೆ ಟ್ರೈ ಮಾಡಿದ್ದೇನೆ. ಓಕೆ, ದಿ ಇದು. ಓಕೆ, ವ್ಯಾ ಹೇಗೆ ಬರೆಯೋದು? ವು ಪ್ಲಸ್ ಯಾ ಪ್ಲಸ್ ಆ ಎನ್ನುವಂತ ಸ್ವರ, ಇದು ದಿ. ಓಕೆ, ವ್ಯಾ ಅಂದ್ರೆ ಇದು ವ್ಯಾ. ವಾ ಎನ್ನುವಂತ ವ್ಯಂಜನಕ್ಕೆ ಯಾ ಎನ್ನುವಂತ ವ್ಯಂಜನವನ್ನ ಸೇರಿಸಿ ಆ ಸ್ವರದಿಂದ ಉಚ್ಚಾರಣೆ ಮಾಡ್ತಿರೋದ್ರಿಂದ ಇದನ್ನ ವಿಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳಿ ಹೇಳ್ತಾರೆ. ಆಯ್ತಾ? ಅರ್ಥ ಆಗ್ತಾ ಇದೆಯಾ? ಓಕೆ, ನೆಕ್ಸ್ಟ್ ಈ ಕಡೆ ಎಲ್ಲ ಬರ್ತಿದ್ದೀರಾ? ಇದನ್ನ ರಬ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಏನಿದೆ? ಆಜ್ಞೆ. ಇದು ವಿಜಾತಿಯ ಸಂಯುಕ್ತಾಕ್ಷರ. ಓಕೆ, ಈ ಕಡೆ ಬರೆಯೋಣ. ಆಜ್ಞೆ ಇದು ವಿಜಾತಿಯ ಸಂಯುಕ್ತಾಕ್ಷರ. ಓಕೆ, ಆ ಸ್ವರ ಜ. ಓಕೆ, ಜ ಪ್ಲಸ್ ಎ ಅಂದ್ರೆ ಜೆ ಪ್ಲಸ್ ಞ. ಓಕೆ, ಞವನ್ನ ಕೂಡ ನಾವು ಇದು ಚಾ ಚಾ ಜಾ ಜಾ ಞ ಬರ್ತಲ್ಲ ಅದಿದು. ಓಕೆ, ಆಜ್ಞೆ ವಿಜಾತಿಯ ಸಂಯುಕ್ತಾಕ್ಷರ. ಇಲ್ಲೇನಾಗಿದೆ? ಜಾ ಎನ್ನುವಂತ ವ್ಯಂಜನಕ್ಕೆ ಞ ಎನ್ನುವಂತ ವ್ಯಂಜನವನ್ನ ಸೇರಿಸಿರೋದ್ರಿಂದ ಇದು ವಿಜಾತಿಯ ಸಂಯುಕ್ತಾಕ್ಷರ. ಆಯ್ತಾ? ನೆಕ್ಸ್ಟ್ ಸ್ನೇಹ. ಸ್ನೇಹ ಹೇಗ್ ಬರೆಯೋದು ಇದನ್ನ? ಇಲ್ಲೇನಾಗಿದೆ ನೋಡಿ, ಯಾವ ಸಂಯುಕ್ತಾಕ್ಷರ ಬಂದಿದೆ ಇಲ್ಲಿ? ಸಾ ಎನ್ನುವಂತಹ ವ್ಯಂಜನಕ್ಕೆ ನಾ ಎನ್ನುವಂತಹ ವ್ಯಂಜನವನ್ನ ಸೇರಿಸಿದ್ದಾರೆ. ಓಕೆ, ಇದು ಕೂಡ ವಿಜಾತಿಯ ಸಂಯುಕ್ತಾಕ್ಷರ. ಸ ಪ್ಲಸ್ ನಾ ಪ್ಲಸ್ ಎ. ಓಕೆ, ಸಾ ನಾ ಎ ಸ್ನೇ ಇದು. ಓಕೆ, ಓಕೆ, ಹೇಗ್ ಬರ್ತಿರೋದು? ಸ್ನೇ ಅಂದ್ರೆ ಈ ರೀತಿಯಾಗಿ ಬರೀಬೇಕು. ಸ ಪ್ಲಸ್ ನ ಪ್ಲಸ್ ಎ ಸ್ನೇಹ. ಹೇಗೆ ಬರೆಯೋದು? ಟು ಪ್ಲಸ್ ಹ ಸ್ನೇಹ. ಓಕೆ, ಅರ್ಥ ಆಗ್ತಾ ಇದೆಯಾ? ಸ್ನೇಹ ಇದು ಕೂಡ ವಿಜಾತಿಯ ಸಂಯುಕ್ತಾಕ್ಷರ. ಸಾ ಎನ್ನುವಂತ ವ್ಯಂಜನಕ್ಕೆ ನಾ ಎನ್ನುವಂತ ವ್ಯಂಜನವನ್ನ ಸೇರಿಸಿ ಸ್ವರದ ಸಹಾಯದಿಂದ ಉಚ್ಚಾರಣೆ ಮಾಡ್ತಿರೋದಕ್ಕೆ ಇದನ್ನ ವಿಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ವಿನ್ಯಾಸ. ವಿನ್ಯಾಸ. ಓಕೆ, ವಿ ಹೇಗೆ ಬರೆಯೋದು? ಇದು ಯಾವ ಸಂಯುಕ್ತಾಕ್ಷರ? ಇದು ಕೂಡ ವಿಜಾತಿಯ ಸಂಯುಕ್ತಾಕ್ಷರ. ಇದನ್ನ ಹೇಗೆ ಬಿಡಿಸಿ ಬರೆಯೋದು? ವಿ ಅಂದ್ರೆ ಉ ಪ್ಲಸ್ ಇ ವಿ. ಆಯ್ತಾ? ಉ ಪ್ಲಸ್ ಇ ವಿ. ನ್ಯಾ ಬರೆಯೋಣ ಈಗ. ನ್ಯಾ ಹೇಗೆ ಬರೆಯೋದು? ನು ಪ್ಲಸ್ ಯಾ ಪ್ಲಸ್ ಆ. ಓಕೆ, ಅರ್ಥ ಆಗ್ತಾ ಇದೆ ಅಲ್ವಾ? ಆ ನ್ಯಾ. ಓಕೆ, ಇದು ಬರ್ತಿದ್ದೀರಾ ತಾನೆ? ಇದನ್ನ ಅಳಿಸೋಣ, ಇದನ್ನ ರಬ್ ಮಾಡೋಣ. ಓಕೆ, ಆ ಇದು ವಿ, ಇದು ನ್ಯಾ. ಸ ಹೇಗೆ ಬರೆಯೋದು? ಪ್ಲಸ್ ಸ್ ಪ್ಲಸ್ ಆ ವಿನ್ಯಾಸ. ಇಲ್ಲೇನಾಗಿದೆ?
ನಾ ವ್ಯಂಜನಕ್ಕೆ ಯಾ ವ್ಯಂಜನವನ್ನ ಸೇರಿಸಿ ಸ್ವರದ ಸಹಾಯದಿಂದ ಉಚ್ಚಾರಣೆ ಮಾಡ್ತಿದ್ದಾರೆ. ಇದು ವಿಜಾತಿಯ ಸಂಯುಕ್ತಾಕ್ಷರ. ನೆಕ್ಸ್ಟ್ ಏನಿದೆ? ಸನ್ಯಾಸಿ. ಸನ್ಯಾಸಿ ಇದು ಕೂಡ ವಿಜಾತಿಯ ಸಂಯುಕ್ತಾಕ್ಷರ. ನಾಗೆ ಯಾ ವ್ಯಂಜನವನ್ನ ಸೇರಿಸಿದ್ದಾರೆ. ಬಿಡಿಸಿ ಬರೆಯೋಣ. ಸಾ ಬರೆಯೋದಕ್ಕೆ ಸು ಪ್ಲಸ್ ಆ ಸಾ. ನ್ಯಾ ನ್ಯಾ ಅಂದ್ರೆ ನ ಪ್ಲಸ್ ಯ ಪ್ಲಸ್ ಓಕೆ ಆ. ಇದೇನಾಯ್ತು? ನ್ಯಾ ಆಯ್ತು. ಸಿ ಅಂದ್ರೆ ಸು ಪ್ಲಸ್ ಇ. ಓಕೆ, ಸನ್ಯಾಸಿ. ಓಕೆ, ನೆಕ್ಸ್ಟ್ ಸ್ತ್ರೀ. ಸ್ತ್ರೀ ಇದನ್ನ ಹೇಗೆ ಬಿಡಿಸಿ ಬರೆಯೋದು? ಇದು ಕೂಡ ವಿಜಾತಿಯ ಸಂಯುಕ್ತಾಕ್ಷರ. ಓಕೆ, ಇಲ್ಲೇನಾಗಿದೆ? ಸಾ ಎನ್ನುವಂತಹ ವ್ಯಂಜನಕ್ಕೆ ತಾ ಫಸ್ಟ್ ಏನ್ ಕೊಟ್ಟಿದ್ದಾರೆ? ತಾ ವ್ಯಂಜನ ಸೇರಿಸಿದ್ದಾರೆ. ನಂತರ ರಾ ವ್ಯಂಜನವನ್ನ ಸೇರಿಸಿದ್ದಾರೆ. ಓಕೆ, ಸ್ತ್ರೀ ಈ ರೀತಿಯಾಗಿ ಬಿಡಿಸಿ ಬರೆಯೋದು. ಆದ್ರಿಂದ ಇದು ವಿಜಾತಿಯ ಸಂಯುಕ್ತಾಕ್ಷರ. ನೆಕ್ಸ್ಟ್ ಯಶಸ್ವಿ. ಯಶಸ್ವಿ ಓಕೆ, ಇದು ಕೂಡ ವಿಜಾತಿಯ ಸಂಯುಕ್ತಾಕ್ಷರ. ಇದನ್ನ ಹೇಗೆ ಬಿಡಿಸಿ ಬರೆಯೋದು? ಯು ಪ್ಲಸ್ ಆ ಯಾ ಶ. ಶು ಪ್ಲಸ್ ಆ ಶ. ಸ್ವಿ. ಸ್ವಿ ಅಂದ್ರೆ ಸು ಪ್ಲಸ್ ವು ಪ್ಲಸ್ ಇ ಸ್ವಿ. ಓಕೆ, ಇದು ಕೂಡ ವಿಜಾತಿಯ ಸಂಯುಕ್ತಾಕ್ಷರ. ನೆಕ್ಸ್ಟ್ ಸ್ಪರ್ಧೆ. ಓಕೆ, ಇದು ಕೂಡ ವಿಜಾತಿಯ ಸಂಯುಕ್ತಾಕ್ಷರ. ಇದನ್ನ ಹೇಗೆ ಬಿಡಿಸಿ ಬರೆಯೋದು? ಸು ಪ್ಲಸ್ ಪು ಪ್ಲಸ್ ಆ ಸ್ಪ. ಓಕೆ, ಹೃದಯ. ಇದನ್ನ ಹೇಗೆ ಬಿಡಿಸಿ ಬರೆಯೋದು? ದು ಪ್ಲಸ್ ರು ಪ್ಲಸ್ ಎ. ಓಕೆ, ಸ್ಪರ್ಧೆ. ನೆಕ್ಸ್ಟ್ ವೀಳ್ಯ. ಓಕೆ, ಇದು ಕೂಡ ವಿಜಾತಿಯ ಸಂಯುಕ್ತಾಕ್ಷರ. ಇದನ್ನ ಬಿಡಿಸಿ ಬರೆಯೋದು ಹೇಗೆ? ಉ ಪ್ಲಸ್ ಇ ವಿ ಪ್ಲಸ್ ಳ. ಲು ಪ್ಲಸ್ ಯಾ ಪ್ಲಸ್ ಆ. ಓಕೆ, ಓಕೆ, ವೀಳ್ಯ ಇದು ಕೂಡ ವಿಜಾತಿಯ ಸಂಯುಕ್ತಾಕ್ಷರ. ಳಾಗೆ ಯಾ ವ್ಯಂಜನವನ್ನ ಸೇರಿಸಿದ್ದಾರೆ. ಳ ವ್ಯಂಜನಕ್ಕೆ ಯಾ ವ್ಯಂಜನವನ್ನ ಸೇರಿಸಿದ್ದಾರೆ. ಓಕೆ, ಅರ್ಥ ಆಗ್ತಾ ಇದೆಯಾ? ಓಕೆ, ನೆಕ್ಸ್ಟ್ ಏನಿದೆ? ಪ್ರಯೋಗ. ಪ್ರಯೋಗ, ವಸ್ತ್ರ, ಅಗ್ನಿ, ಪ್ರಾಣಿ, ಜನ್ನ, ಪರ್ಣ, ವ್ಯಕ್ತಿತ್ವ. ಓಕೆ, ಪ್ರಯೋಗ ಇದು ಕೂಡ ವಿಜಾತಿಯ ಸಂಯುಕ್ತಾಕ್ಷರ. ಪ್ರಾ ಹೇಗೆ ಬರೆಯೋದು? ಪು ಪ್ಲಸ್ ರು ಪ್ಲಸ್ ಆ ಪ್ರಾ. ಓಕೆ, ಯಾ ಯು ಪ್ಲಸ್ ಓ ಯೋ ಗ. ಗು ಪ್ಲಸ್ ಆ ಗ. ಓಕೆ, ಪ್ರಯೋಗ ಈ ರೀತಿ ಬಿಡಿಸಿ ಬರೆಯೋದು. ಓಕೆ, ಇಲ್ಲಿ ಏನಾಗಿದೆ? ಪಾ ಎನ್ನುವಂತ ವ್ಯಂಜನಕ್ಕೆ ರಾ ಎನ್ನುವಂತ ವ್ಯಂಜನ ಅನ್ನೋದು ಸೇರಿದೆ. ಆದ್ರಿಂದ ಇದು ವಿಜಾತಿಯ ಸಂಯುಕ್ತಾಕ್ಷರ. ನೆಕ್ಸ್ಟ್ ವಸ್ತ್ರ. ವಾ ಬರೆಯೋದು ಹೇಗೆ? ಇದು ಕೂಡ ವಿಜಾತಿಯ ಸಂಯುಕ್ತಾಕ್ಷರ. ವು ಪ್ಲಸ್ ಆ ವಾ ಪ್ಲಸ್ ತ್ರ ಹೇಗೆ ಬರೆಯೋದು? ಸು ಪ್ಲಸ್ ತು ಪ್ಲಸ್ ರು ಪ್ಲಸ್ ಆ. ಏನಾಗಿದೆ ಇಲ್ಲಿ? ಸಾ ವ್ಯಂಜನಕ್ಕೆ ತಾ ವ್ಯಂಜನವನ್ನ ಹಾಗೆ ರಾ ವ್ಯಂಜನವನ್ನ ಸೇರಿಸಿದ್ದಾರೆ. ಇಲ್ಲಿ ಏನಾಗಿದೆ? 3 ವ್ಯಂಜನಗಳು ಸೇರಿದಾವೆ. ಓಕೆ, ನಾವು ವಿಜಾತಿ ವ್ಯಂಜನಾಕ್ಷರ ಅಂದ್ರೆ ಏನು? ಕೇವಲ 2 ಅಲ್ಲ, 2ಕ್ಕಿಂತ ಹೆಚ್ಚು ವ್ಯಂಜನಗಳನ್ನ ಕೂಡ ಸೇರಿಸಿ ಬರಿಬಹುದು. ಓಕೆ, ವಿಜಾತಿ ವ್ಯಂಜನಾಕ್ಷರ ಅಂದ್ರೆ. ಓಕೆ, ನೆಕ್ಸ್ಟ್ ಅಗ್ನಿ. ಅಗ್ನಿ ಇದು ಕೂಡ ವಿಜಾತಿಯ ಸಂಯುಕ್ತಾಕ್ಷರ. ಆ ಪ್ಲಸ್ ನಿ ಹೇಗೆ ಬರೆಯೋದು? ಗು ಪ್ಲಸ್
ನ ಪ್ಲಸ್ ಇ. ಓಕೆ, ಗ ವ್ಯಂಜನಕ್ಕೆ ನಾ ವ್ಯಂಜನವನ್ನ ಸೇರಿಸಿ ಇ ಎನ್ನುವಂತ ಸ್ವರದಿಂದ ಉಚ್ಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆದ್ರಿಂದ ಇದು ವಿಜಾತಿಯ ಸಂಯುಕ್ತಾಕ್ಷರ. ನೆಕ್ಸ್ಟ್ ಪ್ರಾಣಿ, ಇದು ಕೂಡ ವಿಜಾತಿಯ ಸಂಯುಕ್ತಾಕ್ಷರ. ಪ್ರಾಣಿ ಹೇಗೆ ಬರೆಯೋದು? ಪು ಪ್ಲಸ್ ರು ಪ್ಲಸ್ ಆ, ಪ್ರಾ. ಓಕೆ, ನೀ ಹೇಗೆ ಬರೆಯೋದು? ನು ಪ್ಲಸ್ ಇ, ನೀ. ಓಕೆ, ಇದು ಕೂಡ ವಿಜಾತಿಯ ಸಂಯುಕ್ತಾಕ್ಷರ. ಇಲ್ಲಿ ಪ ಎನ್ನುವಂತಹ ವ್ಯಂಜನಕ್ಕೆ ರ ಎನ್ನುವಂತಹ ವ್ಯಂಜನವನ್ನ ಸೇರಿಸಿ ಆ ಎನ್ನುವಂತಹ ಸ್ವರದಿಂದ ಉಚ್ಚಾರಣೆಯನ್ನ ಮಾಡಿದ್ದಾರೆ. ಓಕೆ, ಇದು ವಿಜಾತಿಯ ಸಂಯುಕ್ತಾಕ್ಷರ. ನೆಕ್ಸ್ಟ್ ಜನ್ನ, ಇದು ಕೂಡ ವಿಜಾತಿಯ ಸಂಯುಕ್ತಾಕ್ಷರ. ಜ ಹೇಗೆ ಬರೆಯೋದು? ಜು ಪ್ಲಸ್ ಆ, ಜ. ಓಕೆ, ನೆಕ್ಸ್ಟ್ ನ, ನು ಪ್ಲಸ್ ಆ, ನ. ಸಾರಿ, ಇದು ವಿಜಾತಿಯರ ಸಜಾತಿ. ಓಕೆ, ನಾಗೆ ನಾ ನಾಗೆ ನಾ ವ್ಯಂಜನವನ್ನ ಸೇರಿಸಿದ್ದಾರೆ. ಓಕೆ, ನಾಗೆ ನಾ ವ್ಯಂಜನವನ್ನ ಸೇರಿಸಿದ್ದಾರೆ. ಓಕೆ, ಅರ್ಥ ಆಗ್ತಾ ಇದೆಯಾ? ಇದು ಸಜಾತಿ ವ್ಯಂಜನಾಕ್ಷರ. ನೆಕ್ಸ್ಟ್ ಪರ್ಣ, ಇದು ವಿಜಾತಿಯ ಸಂಯುಕ್ತಾಕ್ಷರ. ಪರ್ಣ, ಪ ಪ್ಲಸ್ ಆ, ಪ, ರ್ಣ. ನ ಪ್ಲಸ್ ರ ಪ್ಲಸ್ ಆ, ನ ವ್ಯಂಜನಕ್ಕೆ ರಾ ವ್ಯಂಜನವನ್ನ ಸೇರಿಸಿದರೆ ಆ ಸ್ವರದಿಂದ ಉಚ್ಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅದರಿಂದ ಇದು ವಿಜಾತಿಯ ಸಂಯುಕ್ತಾಕ್ಷರ. ನೆಕ್ಸ್ಟ್ ವ್ಯಕ್ತಿತ್ವ, ಇದು ಕೂಡ ವಿಜಾತಿಯ ಸಂಯುಕ್ತಾಕ್ಷರ. ನೋಡಿ, ವ್ಯ ಹೇಗೆ ಬರೆಯೋದು? ವು ಪ್ಲಸ್ ಯು ಪ್ಲಸ್ ಆ, ವ್ಯ. ಓಕೆ, ವಾ ಎನ್ನುವಂತ ವ್ಯಂಜನಕ್ಕೆ ಯಾ ಎನ್ನುವಂತ ವ್ಯಂಜನವನ್ನ ಸೇರಿಸಿ ಆ ಸ್ವರದಿಂದ ಉಚ್ಚಾರಣೆಯನ್ನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಕೂಡ ವಿಜಾತಿಯ ಸಂಯುಕ್ತಾಕ್ಷರ. ನೋಡಿ, ಇಲ್ಲಿ ತಿ ಅಂದ್ರೆ ಕು ಪ್ಲಸ್ ತು ಪ್ಲಸ್ ಇ. ಓಕೆ, ಇದು ತಿ, ಇದು ವ್ಯ. ಓಕೆ, ಇದು ವ್ಯ. ಇಲ್ಲೊಂದು ವ್ಯಂಜನ, ಇಲ್ಲೊಂದು ಸಂಯುಕ್ತಾಕ್ಷರ ಇದೆ, ಇದಕ್ಕೂ ಸಂಯುಕ್ತಾಕ್ಷರ ಇದೆ. ಈ ಪದದಲ್ಲಿ ಮೂರಕ್ಕೂ ಕೂಡ ಸಂಯುಕ್ತಾಕ್ಷರಗಳು, ಒತ್ತಕ್ಷರಗಳು ಇದಾವೆ. ಓಕೆ, ತಿ ಅನ್ನ ಹೀಗೆ ಬರೆಯೋದು. ನೆಕ್ಸ್ಟ್ ತ್ವ, ತು ಪ್ಲಸ್ ಉ ಪ್ಲಸ್ ಆ, ಇದು ತ್ವ. ಓಕೆ, ಇಲ್ಲೇನಾಗಿದೆ? ವಾ ವ್ಯಂಜನಕ್ಕೆ ಯಾ ವ್ಯಂಜನವನ್ನ ಸೇರಿಸಿ ಆ ಅಕ್ಷರದಿಂದ, ಆ ಸ್ವರದಿಂದ ಉಚ್ಚಾರಣೆ ಮಾಡ್ತಿರೋದ್ರಿಂದ ಇದು ವ್ಯಾ ಆಯ್ತು. ಇಲ್ಲಿ ತಿ ಅನ್ನೋದ್ರಲ್ಲಿ ಕ ಎನ್ನುವಂತಹ ವ್ಯಂಜನಕ್ಕೆ ತಾ ಎನ್ನುವಂತ ವ್ಯಂಜನವನ್ನ ಸೇರಿಸಿ ಈ ಸ್ವರದಿಂದ ಉಚ್ಚಾರಣೆ ಮಾಡ್ತಿರೋದ್ರಿಂದ ಇದು ತಿ ಆಯ್ತು. ಇಲ್ಲಿ ತಾ ಎನ್ನುವಂತ ವ್ಯಂಜನಕ್ಕೆ ವಾ ಎನ್ನುವಂತ ವ್ಯಂಜನವನ್ನ ಸೇರಿಸಿ ಆ ಸ್ವರದಿಂದ ಉಚ್ಚಾರಣೆ ಮಾಡ್ತಿರೋದ್ರಿಂದ ಇದು ವ್ಯಕ್ತಿತ್ವ ಆಯ್ತು. ಓಕೆ ಮಕ್ಕಳೇ, ಇದು ಸಂಯುಕ್ತಾಕ್ಷರಗಳು. ಓಕೆ, ನೀವು ಇದನ್ನ ಸರಿಯಾಗಿ ಬಿಡಿಸಿ ಬರೆಯೋದನ್ನ ಕಲ್ತ್ಕೊಂಡ್ರೆ ನೀವು ಸಂಧಿಗಳು, ಸಮಾಸಗಳನ್ನ ಈಸಿಯಾಗಿ ಬಿಡಿಸಿ ಬರಿಬಹುದು. ಓಕೆ, ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಂಧಿಗಳು ಈ ಪಾಠವನ್ನ ಕಲ್ತ್ಕೊಳ್ಳೋಣ. ಸಂಧಿ ಅಂದ್ರೆ ಏನು, ಸಂಧಿಯನ್ನ ಹೇಗೆ ಬಿಡಿಸಿ ಬರೆಯೋದು, ಸಂಧಿಯಲ್ಲಿ ಎಷ್ಟು ವಿಧಗಳಿದಾವೆ, ಯಾವ್ಯಾವುದು ಎಲ್ಲವನ್ನ ಕೂಡ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಲ್ತ್ಕೊಳ್ಳೋಣ. ಓಕೆ ಮಕ್ಕಳೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.